ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಸಿಕ್ಸ್ತ್ ಸೆಮಿಸ್ಟರ್ BCom ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಚಾಪ್ಟರ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಕ್ಯಾಶ್ ಫ್ಲೋ ಅನಾಲಿಸಿಸಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪ್ರೇಷನ್ಸ್ನ ನೋಡ್ತಾ ಹೋಗೋಣ. ಅದರಲ್ಲಿ ಇದು ಸೆಕೆಂಡ್ ಮೆಥಡ್. ಫಸ್ಟ್ ಮೆಥಡ್ ಯಾವುದಿದೆ ಅಂತಂದರೆ ಸಿಂಪಲ್ ಕ್ಯಾಶ್ ಮೆಥಡ್ ಇದೆ. ಸೆಕೆಂಡ್ ಬಂದು ಅಡ್ಜಸ್ಟೆಡ್ ಆಫ್ ಕರೆಂಟ್ ಅಕೌಂಟು ಫಂಡ್ ಫ್ರಮ್ ಆಪ್ರೇಷನ್ಸ್. ಸೊ ಇದ್ರ ಮೇಲೆ ನಿಮಗೆ 6 ಮಾರ್ಕ್ಸ್ಗೆ ಕೇಳುವಂಥದ್ದು ಪ್ರಾಬ್ಲಮ್ಸು ಎಕ್ಸಾಮ್ಸ್ಗೆ. ಅದರಲ್ಲಿ ಫಸ್ಟ್ ಫಾರ್ಮೆಟ್ ಏನಿದೆ ಅಂತ ನೋಡೋಣ. ಫಾರ್ಮೆಟ್ ಆಫ್ ಕಾಂಪ್ಯುಟೇಷನ್ ಆಫ್ ಕ್ಯಾಶ್ ಫ್ರಮ್ ಆಪ್ರೇಷನ್ಸ್ ವೆರಿ ಈಸಿ. ಸೊ ಫಸ್ಟ್ ಏನಂತಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ತಗೊಳ್ಳಿ. ಸೊ ಅದರಲ್ಲಿ ಫಂಡ್ ಫ್ರಮ್ ಆಪ್ರೇಷನ್ಸ್ ಮೀನ್ಸ್ ನಥಿಂಗ್ ಬಟ್ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ ತಗೊಳ್ತೀವಿ. ಅದಕ್ಕೆ ಏನೇನು ಹ್ಯಾಡ್ ಮಾಡ್ತೀವಿ ಅಂತ ಅಂದರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸಲ್ಲಿ ಡಿಕ್ರೀಸ್ ಆದರೆ ಇಲ್ಲಿ 2 ಇಯರ್ಸ್ ಕೊಡ್ತಾರೆ. ಆ 2 ಇಯರ್ಸಲ್ಲಿ ಕಂಪೇರ್ ಮಾಡಿದ್ರೆ ಕರೆಂಟ್ ಅಸೆಟ್ಸು ಡಿಕ್ರೀಸ್ ಆಗಿರಬೇಕು. ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಇದ್ದರೆ ನಾವು ಹ್ಯಾಡ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಆಪೋಸಿಟಾಗಿ ನಿಮ್ಗೆ ಇದಿಷ್ಟು ಗೊತ್ತಾಯಿತು ಅಂದರೆ ಇದಕ್ಕೆ ಆಪೋಸಿಟಾಗಿ ನಾವೇನು ಲೆಸ್ ಮಾಡ್ತೀವಿ ಅಂತ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ನಮಗೆ ಕ್ಯಾಶ್ ಫ್ರಮ್ ಆಪ್ರೇಷನ್ ಸಿಗುತ್ತೆ. ಸೊ ಇದ್ರ ಮೇಲೆ ನಿಮಗೆ ಸಿಂಪಲ್ ಪ್ರಾಬ್ಲಮ್ 6 ಮಾರ್ಕ್ಸ್ಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಲುಕ್ ಎಟ್ ದ ಪ್ರಾಬ್ಲಮ್ ಇಯರ್. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪ್ರೇಷನ್ಸ್ ಅಂತ ಕೇಳಿದ್ದಾರೆ. ಪರ್ಟಿಕ್ಯುಲರ್ 31st ಮಾರ್ಚ್ 2022 ಇಯರ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ 31st ಮಾರ್ಚ್ 2023 ಬ್ಯಾಲೆನ್ಸಸ್ ಕೊಟ್ಟಿದ್ದಾರೆ. ಬಿಲ್ಸ್ ರಿಸೀವಬಲ್ ಎಷ್ಟಿತ್ತು ಅಂದರೆ 60,000 ಇದೆ ಆ್ಯಂಡ್ 57,000 ಆ್ಯಂಡ್ ಡೇಟಾಸಲ್ಲಿ 20,000 22,500 ಆ್ಯಂಡ್ ಬಿಲ್ಸ್ ಪೇಯಬಲ್ಲಿ 30,000 35,000 ಆ್ಯಂಡ್ ಕ್ರೆಡಿಟರ್ಸಲ್ಲಿ 9,000 7,000 ಇದೆ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬಂದು 2,200 ಇದೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 900 800 ಇದೆ. ಅಕ್ರೂಡ್ ಇನ್ಕಮ್ ಬಂದು 700 850 ಇದೆ ಆ್ಯಂಡ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಬಂದು 900 350 ಇದೆ ಆ್ಯಂಡ್ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ ಬಂದು 80,000 ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಕ್ಯಾಶ್ ಫ್ರಮ್ ಆಪ್ರೇಷನ್ಸ್ನ ಫೈಂಡ್ ಔಟ್ ಮಾಡಬೇಕು ಈ ಕ್ವಶನ್ಸಲ್ಲಿ. ಸೊ ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಐಡೆಂಟಿಫೈ ವಿಚ್ ಈಸ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಅಂತ. ಸೊ ಬಿಲ್ಸ್ ರಿಸೀವೇಬಲ್ ಅಂತಂದ್ರೇನು ಕರೆಂಟ್ ಅಸೆಟ್ಸ್ ಬರುತ್ತೆ ಆ್ಯಂಡ್ ಡೆಟಾಸು ಕೂಡ ಕರೆಂಟ್ ಅಸೆಟ್ಸ್ ಬರುತ್ತೆ. ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ಕ್ರೆಡಿಟರ್ಸ್ ಏನು ಬರುತ್ತೆ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕರೆಂಟ್ ಲಯಬಿಲಿಟಿ ಬರುತ್ತೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕರೆಂಟ್ ಅಸೆಟ್ಸ್ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ ಆ್ಯಂಡ್ ಅಕ್ರೂಡ್ ಇನ್ಕಮ್ ಬಂದು ಕೂಡ ಇದೂ ಕೂಡ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ಅಡ್ವಾನ್ಸ್ ಆಗಿ ನಾವು ಇನ್ಕಮ್ನ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದ್ಯಾವುದಾಗುತ್ತೆ ಅಂದರೆ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಆ್ಯಂಡ್ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ 80,000 ಇದೆ. ಸೊ ಫಸ್ಟು ನೀವು ಕರೆಂಟ್ ಅಸೆಟ್ಸ್ ಯಾವುದು ಕರೆಂಟ್ ಲಯಬಿಲಿಟೀಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಿ. ಸೊ ಫಸ್ಟು ಹೆಡ್ಡಿಂಗ್ ತೊಗೊಳ್ಳಿ. ಸೊಲ್ಯೂಷನ್ ಯಾವ ರೀತಿ ಅಂತಂದರೆ ಸೊಲ್ಯೂಷನ್ ಕಾಂಪಿಟೇಷನ್ ಆಫ್ ಕ್ಯಾಶ್ ಫ್ರಮ್ ಆಪ್ರೇಷನ್ಸ್ ಅಂತ ತಗೊಂಡು ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ತಗೊಳ್ಳಿ. ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಎಷ್ಟಿದೆ 80,000. ಇದನ್ನು ನಾವು ಆಲ್ರೆಡಿ ಇಲ್ಲಿ ತೊಗೊಂಡಿದ್ದೀವಿ. ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 80,000. ಇದಾದಮೇಲೆ ನೀವು ಈ ಥರ ಹೆಡ್ಡಿಂಗ್ ಬರ್ಕೊಳ್ಳೇಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಲಯಬಿಲಿಟೀಸು ಇನ್ಕ್ರೀಸ್ ಆಗಿದ್ರೆ ಹ್ಯಾಡ್ ಮಾಡ್ತೀವಿ. ಸೊ ಏನಂತ ಅಂದರೆ ಕರೆಂಟ್ ಲಯಬಿಲಿಟೀಸು ಇನ್ಕ್ರೀಸ್ ಆಗಿರಬೇಕು ಮತ್ತು ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗಿರಬೇಕು. ಸೊ ಅದನ್ನು ನಾವು ಇಲ್ಲಿ ನೆಟ್ ಪ್ರಾಫಿಟ್ಗೆ ಹ್ಯಾಡ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟು ಇವಾಗ ಬಿಲ್ಸ್ ರಿಸೀವೇಬಲ್ ನೋಡಿ. ಬಿಲ್ಸ್ ರಿಸೀವೇಬಲ್ ಎಷ್ಟಿದೆ ಅಂತಂದರೆ 60,000 ಇದೆ ಮತ್ತು ಇಲ್ಲಿ 57,000 ಆಗಿದೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಕರೆಂಟ್ ಅಸೆಟ್ಸು ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಆಗಿದ್ರೆ ಏನು ಮಾಡ್ತೀವಿ ಹ್ಯಾಡ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ಪ್ಲಸ್ ಮಾಡಿ. ಸೊ ಪ್ಲಸ್ ಅಂತ ತೊಗೊಳ್ಳಿ. ಸೊ ಇಲ್ಲಿ ಬಿಲ್ಸ್ ರಿಸೀವೇಬಲ್ ಎಷ್ಟು ಡಿಕ್ರೀಸ್ ಆಗಿದೆ ಅಂತಂದರೆ 3,000. 60,000ಅಲ್ಲಿ 50,000 ಲೆಸ್ ಮಾಡಿ. 57,000ನ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ 3,000 ಏನಾಗಿದೆ ಡಿಕ್ರೀಸ್ ಆಗಿದೆ. ಹಾಗಾಗಿ ಪ್ಲಸ್ ಮಾಡ್ತೀವಿ. ಈವನ್ ಡೆಟಾರ್ಸ್ ನೋಡಿ 20,000 ಇದೆ 22,500 ಆಗಿದೆ. ಇದನ್ನು ನಾವು ಮೈನಸ್ ಮಾಡ್ತೀವಿ. ಯಾಕಂತ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸು ಲೆಸ್ ಆಗುತ್ತೆ. ನೆಕ್ಸ್ಟು ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟಿ ಇದೆ 30,000 ಇದ್ದಿದ್ದು 35,000 ಆಗಿದೆ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಹ್ಯಾಡ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಕ್ರೆಡಿಟರ್ಸು 9,000 ಇದೆ ಆ್ಯಂಡ್ 7,000 ಆಗಿದೆ. ಸೊ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಲೆಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್
ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕರೆಂಟ್ ಲಯಬಿಲಿಟೀಸ್, ಅದರಲ್ಲಿ 2000 ಇದ್ದಿದ್ದು 2200 ಆಗಿದೆ. ಸೊ ಇಲ್ಲಿ ಏನಂತ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆಗಿದೆ, ಇದನ್ನು ಕೂಡ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು 900 ಇದ್ದಿದ್ದು 800 ಆಗಿದೆ. ಸೊ ಕರೆಂಟ್ ಅಸೆಟ್ಸು ಡಿಕ್ರೀಸ್ ಆಗಿದೆ, ಆ್ಯಡ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಅಕ್ರೂಡ್ ಇನ್ಕಮ್ 700 ಇದ್ದಿದ್ದು 850 ಆಗಿದೆ. ಕರೆಂಟ್ ಅಸೆಟ್ಸು ಇನ್ಕ್ರೀಸ್ ಆಗಿದೆ, ಲೆಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸು, ಕರೆಂಟ್ ಲಯಬಿಲಿಟೀಸ್ ಏನಾಗಿದೆ ಅಂತ ಅಂದರೆ ಸೊ ಇನ್ಕ್ರೀಸ್ ಆಗಿದೆ, ಇಲ್ಲಿ ಡಿಕ್ರೀಸ್ ಆಗಿದೆ. ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸ್ ಆಗಿತ್ತು ಅಂದರೆ ಮೈನಸ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟು ಏನಂತಂದರೆ ಈ 4 ನಾವು ಏನಂತ ಅಂದರೆ ಕ್ಯಾಶ್ ಫ್ರಮ್ ಆಪ್ರೇಷನ್ಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಿಮಗೆ ಈ 4 ಪಾಯಿಂಟ್ಸ್ ಗೊತ್ತಿರಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆದರೆ ಆ್ಯಡ್ ಮಾಡಬೇಕು, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆದರೆ ಈ ವ್ಯಾಲ್ಯೂಸ್ನ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ ನೆಟ್ ಪ್ರಾಫಿಟ್ಗೆ. ಇದಕ್ಕೆ ಆಪೋಸಿಟ್ ಆಗಿ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆಯಿತು ಅಂದರೆ ನಾವು ಲೆಸ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ನೋಡಿ ಫಸ್ಟ್ ಐಟಮ್ ಏನಿದೆ ಬಿಲ್ಸ್ ರಿಸೀವೇಬಲ್ ಆ್ಯಡ್ ಮಾಡಬೇಕು. ಬಿಲ್ಸ್ ರಿಸೀವೇಬಲ್ ಎಷ್ಟಿದೆ ಅಮೌಂಟು ಡಿಫ್ರೆನ್ಸು 3000 ಇದೆ, 3000 ತಗೊಳ್ತೀವಿ. ನೆಕ್ಸ್ಟು ಯಾವ ಐಟಮ್ ಇದೆ ಅಂತ ಅಂದರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬಂದು ಕರೆಂಟ್ ಲಯಬಿಲಿಟೀಸ್. ಇಲ್ಲಿ ಏನಾಗಿದೆ ಅಂದರೆ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ, ಎಷ್ಟಾಗಿದೆ ಅಂತಂದರೆ 2000 ಇದ್ದಿದ್ದು 2200 ಆಗಿದೆ, 200 ಇನ್ಕ್ರೀಸ್ ಆಗಿದೆ, ಆ್ಯಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬಂದು ಕರೆಂಟ್ ಅಸೆಟ್ಸು 900 ಇದ್ದಿದ್ದು 800. ಸೊ ಕರೆಂಟ್ ಅಸೆಟ್ಸು ಡಿಕ್ರೀಸ್ ಆಗಿದೆ, ಆ್ಯಡ್ ಮಾಡಿ 100 ರೂಪೀಸ್. ಆ್ಯಂಡ್ ನೆಕ್ಸ್ಟು ಬಿಲ್ಸ್ ಪೇಯಬಲ್ ಎಷ್ಟಿದೆ ಅಂತ ಅಂದರೆ 30,000 ಇದ್ದಿದ್ದು 35,000 ಆಗಿದೆ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ 5,000 ಇನ್ಕ್ರೀಸ್ ಆಗಿದೆ, ಟೋಟಲ್ ಮಾಡಿ. ಸೊ ನಾವು ಮೇಕ್ ದ ಟೋಟಲ್. So bills payable 3000 and outstanding expenses 200, prepaid expenses 100 and bills payable 5000 ಮಾಡಿದ್ರೆ ಟೋಟಲ್ 8300 ಆಗುತ್ತೆ. ಸೊ 8300 80,000ಗೆ 8300ನ ಆ್ಯಡ್ ಮಾಡಿದ್ರೆ 88,300 ಬರುತ್ತೆ. ಸೊ ಇವಾಗ ಏನೇನು ಲೆಸ್ ಮಾಡಬೇಕು ಅಂತ ಅಂದರೆ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆಗಿರಬೇಕು. ಸೊ ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸ್ ಆಗಿರಬೇಕು ಆ್ಯಂಡ್ ಕರೆಂಟ್ ಅಸೆಟ್ಸು ಇನ್ಕ್ರೀಸ್ ಆಗಿರಬೇಕು, ಅದನ್ನು ನಾವಿಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ನೋಡಿ ಡೆಟಾಸ್ ಏನಾಗಿದೆ ಅಂತಂದರೆ ಕರೆಂಟ್ ಅಸೆಟ್ಸು ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. 20,000 ಇದ್ದಿದ್ದು 22,500 ಆಗಿದೆ, ಡೆಟಾಸ್ 2,500 ಇನ್ಕ್ರೀಸ್ ಆಗಿದೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡಿ ಕ್ರೆಡಿಟರ್ಸು 9,000 ಇದ್ದಿದ್ದು 7,000 ಆಗಿದೆ. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ 2,000 ಆಗಿದೆ, ಕ್ರೆಡಿಟರ್ಸ್ 2,000ಅನ್ನು ನಾವಿಲ್ಲಿ ಲೆಸ್ ಮಾಡ್ತೀವಿ. ಅಕ್ರೂಡ್ ಇನ್ಕಮ್ ಕರೆಂಟ್ ಅಸೆಟ್ಸ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಇನ್ಕ್ರೀಸ್ ಆಗಿದೆ. 700 ಇದ್ದಿದ್ದು 850 ಆಗಿದೆ. ಅಕ್ರೂಡ್ ಇನ್ಕಮ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸಸ್ ಎಷ್ಟಾಗಿದೆ ಅಂದರೆ 150 ಆಗಿದೆ. ಆ್ಯಂಡ್ ನೆಕ್ಸ್ಟು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕರೆಂಟ್ ಲಯಬಿಲಿಟೀಸ್ ಏನಾಗಿದೆ ಅಂತಂದರೆ ಡಿಕ್ರೀಸ್ ಆಗಿದೆ. ಇಲ್ಲಿ ಎಷ್ಟು ಅಂತಂದರೆ 900ಅಲ್ಲಿ 350ನ ಲೆಸ್ ಮಾಡಿದ್ರೆ 650 ಏನಾಗಿದೆ ಅಂತಂದರೆ ಡಿಕ್ರೀಸ್ ಆಗಿದೆ. ಸೊ ಡೆಟಾರ್ಸು ಕ್ರೆಡಿಟರ್ಸು ಅಕ್ರೂಡ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ನಾವು ಮೇಕ್ ದ ಟೋಟಲ್ ಎಷ್ಟಾಗಿದೆ ಅಂತಂದರೆ 2,500 ಪ್ಲಸ್ 2,000 ಪ್ಲಸ್ 150 ಪ್ಲಸ್ 650 ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 5,300 ಬರುತ್ತೆ. ಇವಾಗ ನೆಟ್ ಪ್ರಾಫಿಟ್ಗೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂದರೆ 88,300 ಬಂದಿದೆ. ಅದರಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ನ ಲೆಸ್ ಮಾಡಿದ್ರೆ ಟೋಟಲ್ ವ್ಯಾಲ್ಯೂಸ್ ಎಷ್ಟಾಗಿದೆ 5,300ನ ಲೆಸ್ ಮಾಡಿದ್ರೆ ಕ್ಯಾಶ್ ಫ್ರಮ್ ಆಪ್ರೇಷನ್ಸ್ ಎಷ್ಟಾಗುತ್ತೆ ಅಂದರೆ 83,000 ಬರುತ್ತೆ. ಸೊ ಇದು ಬಂದು ನಿಮಗೆ 6 ಮಾರ್ಕ್ಸ್ ಪ್ರಾಬ್ಲಮ್, ತುಂಬಾ ಇಂಪಾರ್ಟೆಂಟು. ಸೊ ಒಂದು ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ, ವೆರಿ ಸಿಂಪಲಾಗಿ ಕೊಟ್ಟಿರ್ತಾರೆ, ನೀವೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಫಸ್ಟು ನೀವು ವಿಚ್ ಈಸ್ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದರಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಸೊ ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆಗ್ತಿದ್ರೆ ಆ್ಯಡ್ ಮಾಡಬೇಕು ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸ್ ಆಗ್ತಿದ್ರೆ ಲೆಸ್ ಮಾಡಬೇಕು. ಅದೇ ರೀತಿ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇತ್ತು ಅಂದರೆ ಆ್ಯಡ್ ಮಾಡಬೇಕು, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇತ್ತು ಅಂದರೆ ಲೆಸ್ ಮಾಡಬೇಕು. ಸೊ ಈ ಪಾಯಿಂಟ್ಸ್ನ ನೆನಪಿಟ್ಕೊಂಡು ಅದ್ರ ಪ್ರಕಾರ ವ್ಯಾಲ್ಯೂಸು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ನೋಡ್ಕೊಳ್ಳಿ. ಸೊ ಫಸ್ಟ್ ನಿಮಗೆ ಕರೆಂಟ್ ಅಸೆಟ್ಸು ಇನ್ಕ್ರೀಸ್ ಆಗಿತ್ತು ಅಂತ ಅಂದರೆ ನಾವು ಇಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ, ಕರೆಂಟ್ ಅಸೆಟ್ಸು ಡಿಕ್ರೀಸ್ ಆಗಿತ್ತು ಅಂತ ಅಂದರೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಈ ಪಾಯಿಂಟ್ನ ನೆನಪಿಟ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ತುಂಬಾ ಈಸಿ. ಇದ್ರ ಮೇಲೆ ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್
ಕ್ವಶನ್ಸ್ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಂದೇ ಕ್ವಶನ್ಸ್ಗೆ ಅರ್ಥ ಆಗಿಲ್ಲ, ತುಂಬ ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ ಯು ಕ್ಯಾನ್ ಸಿ 2 or more ವೀಡಿಯೋಸ್ ಆ್ಯಂಡ್ ಅದಾದಮೇಲೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಅರ್ಥ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಸ್ವಲ್ಪ ಬ್ರೇಕ್ ತೊಗೊಂಡಿದೆ ಡಿಗ್ರಿಗೆ. ನಾವು ಅಗೇನ್ ಸ್ಟಾರ್ಟೆಡ್ ವೀಡಿಯೋಸ್ ಫಾರ್ ದ ಡಿಗ್ರಿ ಸಬ್ಜೆಕ್ಟ್ಸ್. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.